ಫಸ್ಟ್ ಆಫ್ ಆಲ್ ಅನಿತಾ ಭಟ್ ಅಂದರೆ ಯಾರು ಮ್ಯಾಮ್? ಏನು, ಎಲ್ಲಿ ಮೂಲ ಏನು, ಯಾವ ರೀತಿ ಅಂತ? ಆಮ್, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋಂಥ ಒಂದು ಬ್ರಾಹ್ಮಣರ ಮನೆಯಿಂದ ಬಂದಂಥವಳು. ಸೊ ಸಿನಿಮಾ ಅಥವಾ ಈ ಫೀಲ್ಡ್ ಮೂವಿ ಫೀಲ್ಡ್ ಅಥವಾ ಲೈಮ್ ಲೈಟಿಗೆ ಬರ್ತೀನಿ, ಕ್ಯಾಮ್ರಾ ಮುಂದೆ ಬರ್ತೀನಿ ಅನ್ನೋಂಥದ್ದು ಯಾವತ್ತೂ ಏನೂ ಕೂಡ ಆ, ದೂರದಲ್ಲೂ ಕೂಡ ಯೋಚನೆ ಇರಲಿಲ್ಲ. ಕನಸಿರಲಿಲ್ಲ. ಇರಲಿಲ್ಲ. ಈ ಥರದ್ದೇನೂ ಆಪ್ಷನ್ಸೇ ಇರಲಿಲ್ಲ ಲೈಫಲ್ಲಿ. ಸೊ ಓದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದು. ನನ್ನ ತಂದೆ ಗೌರ್ಮೆಂಟ್ ಜಾಬಲ್ಲಿದ್ದರು. ಸೊ ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಉತ್ತರ ಕನ್ನಡ ಕಂಪ್ಲೀಟು, ಕಾರವಾರ, ಹಳಿಯಾಳ, ಯಲ್ಲಾಪುರ ಆ ಕಡೆ ಎಲ್ಲ ತುಂಬ ಓಡಾಡಿಕೊಂಡು ಫೈನಲಿ ಎಲ್ಲ ಶಿವಮೊಗ್ಗದಲ್ಲಿ ಸೆಟ್ಲಾದರು. ಸೊ ನಾನು ಬೆಂಗಳೂರಿಗೆ ಬಂದೆ ಓದಕ್ಕೆ ಅಂತ. ಬಂದವಳಿಗೆ ಎಲ್ಲಿಂದನೂ ಕನೆಕ್ಷನ್ ಸಿಗತ್ತಲ್ಲ. ಸೊ ಫಸ್ಟು ಸ್ಟಾರ್ಟ್ ಮಾಡಿದ್ದೆ ಆ್ಯಂಕರ್ ಆಗಿ. ನನಗೇನಂದರೆ ಪೇರೆಂಟ್ಸ್ ಮೇಲೆ ಭಾರ ಆಗಬಾರ್ದು ಅನ್ನೋದೊಂದಿತ್ತು. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನಾನು ಓದ್ಬೋದು, ಅದ್ರ ಜೊತೆಲಿ ಇನ್ನೇನಾದರೂ ಮಾಡ್ಬೋದು ಅಂದರೆ ಇದನ್ನ ಮಾಡ್ಬೋದು ಅಂತ, ಆ್ಯಂಕರಿಂಗ್ ಮಾಡೋಣ ಅಂತ. ಅಲ್ಲಿಂದ ಸಿನಿಮಾಗೆ ಹೇಳ್ಕೊಂಡು ಬಂತು. ಅಲ್ಲ, ಯಾಕಂದರೆ ಈಗ ಒಂದು ಸಿನಿಮಾ ಬರಬೇಕು, ಆಮೇಲೆ ಈ ಕಲೆಯಲ್ಲಿ ಮುಂದುವರಿಬೇಕು ಅಂದರೆ ಒಂದು ಆಸೆ ಅನ್ನೋದಿದ್ದೇ ಇರುತ್ತೆ. ಯಾಕಂದರೆ ಒಂದು ಎಲ್ಲ ಒಂದು ಕಡೆ ಅನಿಸುತ್ತಲ್ಲ ಮ್ಯಾಮ್, ಈ ಸಡನ್ಲಿ ಅಂತ ಎಲ್ಲ ಒಂದು ಕಡೆ ಆಗಲ್ಲ. ಬಟ್ ಆ ಕ್ಷಣದಲ್ಲಿ ಅನಿಸುತ್ತಲ್ಲ ನಿಮಗೆ, ಇಲ್ಲ ನಾನು ಏನೋ ಆಗಬೇಕು, ನಾನು ಕಲಾವಿದ ಆಗಬೇಕು ಅಂತ ಅನಿಸಿದ್ದ ಟೈಮ್ ಹೆಂಗೆ, ಯಾವಾಗ ಅಂತ? ಅದು ಆ ಥರ ಏನೂ ಅಂದ್ಕೊಂಡೇ ಇರಲಿಲ್ಲ. ನಾನು ಹೇಳಿದ್ನಲ್ಲ, ನನಗನ್ಸಿದ್ದು ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ನಾನು ಓದಿರೋದು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ. ಸೊ ನನಗೆ ನಿಫ್ಟ್ ಮಾಡಬೇಕು ಅಂತ ಇತ್ತು.